ನಮಸ್ಕಾರ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಇವಾಗೇನು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಇದು ತಕ್ಕನಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಶೇರ್ ಮಾಡ್ತಿದ್ದೀನಿ. ಸರ್, ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಕೊಡಿದ್ರೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಮುಂದೆ ಬರುವಂಥ ಎಲ್ಲ ಒಂದು ವೀಡಿಯೋಸ್ಗಳು ನಿಮಗೆ ಭಾಳಷ್ಟು ಇಂಫಾರ್ಮೇಟಿವ್ ಆಗಿರ್ತವೆ. ಓಕೆ, ಈಗ KCET 2025 ಓಕೆ ಈ KCET ಆ್ಯಂಡ್ ನೀಟ್ ಕೂಡ ಎರಡು ಕೂಡ ಗೊತ್ತಿರುವಾಗ ಕಂಬೈಂಡ್ ಆಗಿ ಮಾಡ್ತೀನಿ ಅಂತ ಹೇಳಿದರು. ಬಟ್ ಈಗ ಸದ್ಯಕ್ಕಂತೂ KCET ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅರ್ಥ ಮಾಡ್ಕೋಬೇಕು. ನೀಟ್ ಸ್ಟೂಡೆಂಟ್ ಬಗ್ಗೆ ಭಾಳಷ್ಟು ಮಾತಾಡಬೇಕು, ಯಾಕಂದರೆ ನೀಟ್ ಸ್ಟೂಡೆಂಟ್ಗೆ ಭಾಳಷ್ಟು ಕ್ವಶನ್ಸ್ ಇರೋದು. ಆ್ಯಂಡ್ KCET ಸ್ಟೂಡೆಂಟು ಕೂಡ ನಿಮಗೂ ಕೂಡ ಏನೆಲ್ಲ ಇದಾವೆ ಅದನ್ನು ಕೂಡ ಮಾತಾಡ್ತೀನಿ. ಪ್ಲೀಸ್ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಮೊದಲದಾಗಿ ಮ್ಯಾಪ್ ಥರ ಹಾಕೊಂಡ್ಬಿಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಅಂದರೆ ನಾನು ಹೋದ ವರ್ಷ ಆಗಿರ್ತಕ್ಕಂಥ ಒಂದು ಬೇಸ್ಡ್ ಅಂದರೆ ಎವಿಡೆನ್ಸ್ ಇಟ್ಕೊಂಡು ನಿಮಗೆ ಮಾತಾಡ್ತಾ ಇದ್ದೀನಿ. ಯಾವ ರೀತಿ ಆಯಿತು, ಓಕೆ, ಈ ಸೇಮ್ ಸಿಚುವೇಷನ್ ಈ ವರ್ಷನೂ ಕೂಡ ಇದೆ. ಸೊ ಅದ್ರ ಬೇಸ್ಡ್ ಹೇಳೋದಂತಂದರೆ ಈಗ ಸದ್ಯಕ್ಕೆ ಏನು ಮಾಡ್ಕೊಂಡಿದ್ದಾರೆ. ಓಕೆ, ಈ ಸದ್ಯಕ್ಕಂತೂ KCET ಮಾತ್ರ ಈಗ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ KCET ಮಾತ್ರ ಮಾಡ್ಕೊಂಡಿದ್ದಾರೆ. ಈ KCETಯಲ್ಲಿ ಕೂಡ ಹೋದ ವರ್ಷನೂ ಕೂಡ ಎಲ್ಲ ಕೋರ್ಸಸ್ಸು ಕೂಡ ಒಮ್ಮೆಲೆ ಸ್ಟಾರ್ಟ್ ಮಾಡ್ಕೊಳ್ಳಿಲ್ಲ. ಈಗ ನಿಮಗೆ ಆಪ್ಷನ್ ಎಂಟ್ರಿಲಿ ನಿಮಗೆ ಈಗ ಸದ್ಯಕ್ಕೆ ಬರ್ತಿರುವಾಗೆ ಇಂಜಿನಿಯರಿಂಗ್ ಆ್ಯಂಡ್ ಅಗ್ರಿಕಲ್ಚರ್ ವೆಟರ್ನರಿ ಬರ್ತಾ ಇದ್ದಲ್ವ, ಸೇಮ್ ಹೋದ ವರ್ಷನೂ ಕೂಡ ಒಂದೆರಡು ಕೋರ್ಸ್ ಮಾತ್ರ ಇದ್ದು. ಓಕೆ, ಈಗ ಬರ್ತಾ ಪೋಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅನ್ನೋಷ್ಟರಲ್ಲಿ ಮಧ್ಯೆ ಓಕೆ ಕೆಲವೊಂದಿಷ್ಟು ಕೋರ್ಸಸ್ಗಳು ಆ್ಯಡ್ ಆಗ್ತಾ ಹೋಗ್ತವೆ. ಲೈಕ್ ಎಕ್ಸಾಂಪಲ್, ಈಗ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ವೆಟರ್ನರಿ ಸ್ಟಾರ್ಟ್ ಆಗಿದಲ್ವ, ಅದ್ರ ತಕ್ಕನಿಗೆ ಕೆಲವೊಂದಿಷ್ಟುಗಳು ಈಗ ಫಾರ್ಮಸಿ, ಆರ್ಕಿಟೆಕ್ಚರು ಮತ್ತು ಈಗ ಫಾರೆಸ್ಟ್ರಿ ಇವೆಲ್ಲನೂ ಕೂಡ ಏನಪ್ಪ ಅಂದರೆ ಕೆಲವೊಂದಿಷ್ಟು ಕೋರ್ಸಸ್ಗಳು ಮಧ್ಯೆ ಆ್ಯಡ್ ಆಗ್ತಾ ಹೋಗ್ತವೆ. ಅಂದರೆ ಎಲ್ಲನೂ ಕೂಡ ಡಾಟಾ ಕ್ಲಿಯರ್ ಆಗಿ ಹೇಗೆ ಬಂದಾಗ ಅವರು ಕೂಡ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬಿಡ್ತಾರೆ. ಸೊ ಹಂಗಾಗಿ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಕೆಲವೊಂದಿಷ್ಟು ಕೋರ್ಸಸ್ಗಳು ಬರದೇ ಇರ್ಬೋದು. ಫಾರ್ ಎಕ್ಸಾಂಪಲ್ ಇದರಲ್ಲಿ BS ನರ್ಸಿಂಗ್ ಬರಲಿಲ್ಲ ಅಂತಂದರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ BS ನರ್ಸಿಂಗ್ ಬರದೇ ಹೋದಾಗ ನಿಮಗೆ ಪೋಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ BS ನರ್ಸಿಂಗ್ದವ್ರಿಗೆ ಯಾವುದೇ ರೀತಿ ಅಲಾಟ್ಮೆಂಟ್ ಆಗಲ್ಲ. ಓಕೆ, ಓನ್ಲಿ KCETಲಿ ಯಾವೆಲ್ಲ ಈಗ ಫಾರ್ ಎಕ್ಸಾಂಪಲ್ BS ನರ್ಸಿಂಗ್ ಬಿಟ್ಟು ರಿಮೈನಿಂಗ್ ಎಲ್ಲ ಒಂದು ಕೋರ್ಸಸ್ ಕೂಡ ಆಪ್ಷನ್ ಎಂಟ್ರಿ ಮಾಡಿದರೆ ಆ ಎಲ್ಲ ಕೋರ್ಸಸ್ ಕೂಡ ಪೋಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಡೈರೆಕ್ಟ್ ವಾಪಸ್ ಏನು ಮಾಡ್ತಾರೆ, ನಿಮಗೆ ಎಡಿಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಅಂದರೆ ಎಡಿಟ್ ಅಂದರೆ ನಿಮಗೆ ರಿಅರೇಂಜ್ ಮಾಡ್ಬೋದು, ಹೊಸದಾಗಿ ಕಾಲೇಜಸ್ ಕೂಡ ಆ್ಯಡ್ ಮಾಡ್ಬೋದು, ಮಾಡಿಫಿಕೇಷನ್ ರಿಅರೇಂಜು ಎಲ್ಲನೂ ಕೂಡ ಮಾಡ್ಕೋಬೋದು. ಸೊ ಅವಾಗ ಏನಪ್ಪ ಆಗುತ್ತೆ ಅಂದರೆ ಇಲ್ಲಿ ಮತ್ತೆ ಇನ್ನೊಂದಿಷ್ಟು ಡೀಟೇಲ್ಸ್ ಕೂಡ KEದವ್ರಿಗೆ ಸಬ್ಮಿಟ್ ಮಾಡ್ತಾರೆ. ಸೊ ಅವಾಗ ಏನಪ್ಪ ಅಂದರೆ ಈ BS ನರ್ಸಿಂಗ್ ಬಂದಿಲ್ಲ ಅಂತಂದ್ರೆ ಇಲ್ಲಿ ಆ್ಯಡ್ ಆಯ್ತಪ್ಪ. ಓಕೆ, ಇಲ್ಲಿ ಆ್ಯಡ್ ಆಯ್ತು ಅಂತಂದರೆ KCET ಎಲ್ಲ ಕೋರ್ಸಸ್ ಕೂಡ ಇಲ್ಲಿ ಆ್ಯಡ್ ಆಗಿದೆ ಅಂತ ಅರ್ಥ ಆಯಿತು. ಓಕೆ, ರಿಮೈನಿಂಗ್ ಈಗ ನೀಟ್ ಸ್ಟೂಡೆಂಟ್ ಕೂಡ ಇದ್ದಾರೆ. ಸೊ ನೀಟ್ ಸ್ಟೂಡೆಂಟ್ಗೆ ಅಂತಂದರೆ MCC ಈಗ ಕೌನ್ಸಿಲಿಂಗ್ಗೆ ಪೋಸ್ಟರ್ ನಾಳೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿತ್ತಂದರೆ ಈಗ ಅವ್ರದ್ದು ಕೂಡ ನೀಟ್ ಸ್ಟೂಡೆಂಟ್ ಕೂಡ ಏನಾಗ್ತದೆ, ಅವ್ರದ್ದು ಕೂಡ ಕಾಲೇಜು ಎಲ್ಲನೂ ಕೂಡ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರುತ್ತೆ. ಓಕೆ, ಅಂದರೆ ಅವ್ರು ಏನಪ್ಪ ಅಂತಂದರೆ MCC ಕೌನ್ಸಿಲಿಂಗ್ ಪೋಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡಲಿಕ್ಕಿಂತ ಮುಂಚೆ ನಮ್ಮದು ಕೂಡ KEದವರು ಸೆಕೆಂಡ್ ಪೋಸ್ಟ್ ರೌಂಡ್. ಓಕೆ, ಪೋಸ್ಟ್ ರೌಂಡ್ ಏನು ಮಾಡ್ತಾರೆ, ನೀಟ್ ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಹಂಗಾಗಿ KCET ಈಗಾಗಲೇ ಪೋಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಆಗಿತ್ತು. ಓಕೆ, ಸೊ ಹಂಗಾಗಿ ಕೆಲವೊಂದಿಷ್ಟು ಕೋರ್ಸಸ್ ಕೂಡ ಆ್ಯಡ್ ಆಗಿದ್ದಿಲ್ಲ, ಇಲ್ಲೆಲ್ಲ ಕೂಡ ಆ್ಯಡ್ ಆಗಿದ್ದಾವೆ. ಅದ್ರ ಜೊತೆಗೆ ನೀಟು ಕೂಡ ಆ್ಯಡ್ ಆಗ್ತವೆ. ಅಂದರೆ KCET ಆ್ಯಂಡ್ ನೀಟ್ ಎರಡೂ ಕೂಡ ಏನಾಗ್ತವೆ ಇಲ್ಲಿ ಅಂತಂದರೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವು ಅಂತಂದರೆ ಆಪ್ಷನ್ ಎಂಟ್ರಿ ಪಾರ್ಟಿಸಿಪೇಟ್ ಮಾಡಿದ್ವು. ಸೊ ಅವಾಗ ಏನು ಮಾಡ್ಕೊತೀರಾ, ಎಲ್ಲನೂ ಕೂಡ ಒಳ್ಳೆ ವಾಪಸ್ದಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊತೀರಾ, ನೀವು ಪ್ರಿಯಾರಿಟಿ ಚೇಂಜ್ ಮಾಡ್ಕೊತೀರಾ. ಫಾರ್ ಎಕ್ಸಾಂಪಲ್ ನೀಟ್ KCET ಎರಡೂ ಕೂಡ ಪಾರ್ಟಿಸಿಪೇಟ್ ಮಾಡೋರಿಗೆ KCET ಪೋಸ್ಟ್ಗೆ ಹಾಕೊಂಡ್ಬಿಟ್ಟಿದ್ರೆ ಅವ್ರ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿತ್ತು. ಆದರೂ ಕೂಡ ನೀಟ್ ಪಾರ್ಟಿಸಿಪೇಟ್ ಮಾಡ್ಕೊಂಡಾಗ ನೀಟಲ್ಲಿ ಬರುವಂಥ ಕೋರ್ಸಸ್ಗಳು ಈಗ ಮೆಡಿಕಲ್ ಮತ್ತು BDS ಮತ್ತು BMS ಎಲ್ಲನೂ ಕೂಡ ಪ್ರಿಯಾರಿಟಿ ಪೋಸ್ಟ್ಗೆ ಕೊಡೋದು. ನೆಕ್ಸ್ಟ್ ಈಗ KCETಲಿ ಹಾಕೊಂಡಿದ್ದಿಲ್ಲ ಅವನ್ನ ಕೆಳಗಡೆ ಕೊಡ್ಕೊಂತಾರೆ, ಅಂದರೆ ಪ್ರಿಯಾರಿಟಿ ಕೆಳಗಡೆ ಕೊಡ್ಕೊಂತೀರ. ಸೊ ಅವಾಗ ಏನಾಗುತ್ತೆ ಅಂತಂದರೆ ನೀಟ್ ಪೋಸ್ಟ್ ಆಗಿರ್ತದೆ ಆ್ಯಂಡ್ KCET ಬರುವಂಥ ಕೋರ್ಸಸ್ಗಳು ಸೆಕೆಂಡ್ ಹಾಕೊಂಡಿರ್ತಾರೆ. ಅದು KCET ಪಾರ್ಟಿಸಿಪೇಟ್ ಓನ್ಲಿ ಮಾಡೋರಿಗೆ ನೀಟ್ ಅದೇನು ಬೇಕಾಗಿಲ್ಲ ಬಿಟ್ಟು ಬಿಡ್ತಾರೆ. ಹಂಗೆ ಸೊ ನೀಟ್ ಓನ್ಲಿ ಪಾರ್ಟಿಸಿಪೇಟ್ ಮಾಡೋರು ನೀಟ್ ಓನ್ಲಿ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಸೊ ಇಲ್ಲಿ ಏನಾಗ್ತಂದ್ರೆ ಕಂಪ್ಲೀಟಾಗಿ ಎಲ್ಲ ಕೋರ್ಸಸ್ ಕೂಡ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಕೊತಾರೆ. ಸೊ ಹಂಗಾಗಿ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಅಂದರೆ ಎಲ್ಲರಿಗೂ ಕೂಡ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ ಕೂಡ ಏನಪ್ಪ ಅಂದರೆ ಇನ್ನೊಂದು ಟೈಮ್ ಮಾರ್ಕ್ ಅಲಾಟ್ಮೆಂಟ್ ಮಾಡಿದ್ರು. ಹೋದ ವರ್ಷದ ಹೇಳ್ತಾ ಇದ್ದೀನಿ. ಸೊ ಈ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಆದ ನಂತರ ಡೈರೆಕ್ಟ್ ಓಕೆ ಇನ್ನೊಂದು ಟೈಮು ಎಲ್ಲರೂ ಕೂಡ ಅಂದರೆ ನೀಟ್ ಸ್ಟೂಡೆಂಟ್ಗೆ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಮಾರ್ಕ್ ಅಲಾಟ್ಮೆಂಟ್ KCET ಸ್ಟೂಡೆಂಟ್ಗೆ ಆಗಿತ್ತು, ಬಟ್ ನೀಟ್ ಸ್ಟೂಡೆಂಟ್ಗೆ ಆಗಿದ್ದಿಲ್ಲ. ಓಕೆ, ಸೊ ಹಂಗಾಗಿ ಅವ್ರಿಗೂ ಕೂಡ ಒಂದು ಮಾರ್ಕ್ ಅಲಾಟ್ಮೆಂಟ್ ಆಗಲಿ ಅನ್ನೋಕ್ಕೋಸ್ಕರ ಒಂದು ಅವ್ರಿಗೂ ಕೂಡ ಗೊತ್ತಾಗಲಿ ಐಡಿಯಾ ಅನ್ನೋಕ್ಕೋಸ್ಕರ ಇನ್ನೊಂದು ಟೈಮ್ ಮಾರ್ಕ್ ಅಲಾಟ್ಮೆಂಟ್ ಮಾಡ್ತಾರೆ. ಅವಾಗ ವಾಪಸ್ ಇನ್ನೊಂದು ಟೈಮು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅಲ್ಲೂ ಕೂಡ ಡಿಲೀಟ್ ಮಾಡ್ತೀರಾ, ರಿಅರೇಂಜ್ಮೆಂಟ್ ಮಾಡ್ತೀರಾ, ಮಾಡಿಫಿಕೇಷನ್ ಮಾಡ್ಕೊತೀರಾ, ಹೊಸದಾಗಿ ಕಾಲೇಜಸ್ ಕೂಡ ಆ್ಯಡ್ ಮಾಡ್ತೀರಾ ಬರುತ್ತೆ. ಸೊ ಅದಾದ ತಕ್ಷಣ ರಿಯಲ್ ಅಲಾಟ್ಮೆಂಟ್ ಇಲ್ಲಿ ಆಗುತ್ತೆ. ಸೊ ಅಂದರೆ ಹೋದ ವರ್ಷದ ಒಂದು ಬೇಸ್ ಹಿಡ್ಕೊಂಡು ಹೇಳೋದಂತಂದರೆ ಈ ವರ್ಷನೂ ಕೂಡ ಅದೇ ರೀತಿ ಆಗೋ ಚಾನ್ಸಸ್ ಇದೆ. ಸೊ ಯಾಕಂದರೆ KCET ಓನ್ಲಿ ಸ್ಟಾರ್ಟ್ ಮತ್ತೆ ಸದ್ಯಕ್ಕೆ ಮಾಡ್ಕೊಂಡಿರೋದು. ನೀಟ್ ಸ್ಟೂಡೆಂಟ್ ಇನ್ನೂ ಕೂಡ ಯಾವುದೇ ರೀತಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರಲ್ಲ. ಈಗ KCETಲೇ ಹೇಳ್ತಿದ್ದೆ ನೋಡಿ, KCETಯಲ್ಲಿ ಕೂಡ ಸೇಮ್ ಸಿಚುವೇಷನ್ ಎಲ್ಲವೂ ಕೂಡ ಕಾಲೇಜಸ್ಸು ಕೂಡ ಈಗ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಎಲ್ಲ ಕೋರ್ಸಸ್ಸು ಬರ್ತಾಯಿಲ್ಲ, ಕೆಲವೊಂದಿಷ್ಟು ಕೋರ್ಸಸ್ ಮಾತ್ರ ಬರ್ತವೆ. ಬರ್ತಾ ಏನಾಗ್ತದೆ ಅಂದರೆ ಕೋರ್ಸಸ್ಸು ಕಾಲೇಜಸ್ ಆ್ಯಡ್ ಆಗ್ತಾ ಹೋಗ್ತವೆ. ಇನ್ ಕೇಸ್ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಬರದೇ ಹೋದರೂ ಕೂಡ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಅಂದರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅನ್ನೋಷ್ಟರಲ್ಲಿ ಬರದೇ ಹೋದರೆ ನೀವು ಭಯ ಪಡಬೇಡಿ. ಯಾಕಂದರೆ ಬಿಟ್ಟಿಲ್ಲ ಅಂತಂದರೆ ನೆಕ್ಸ್ಟ್ ಆದರೂ ಬಿಡ್ತಾರೆ. ಓಕೆ, ಈ ರೀತಿ ಆಗ್ಬೋದು. ಇಲ್ಲಪ್ಪ ಅಂತಂದರೆ ಡೈರೆಕ್ಟ್ ನಮ್ಮ KEದವರು ಇದನ್ನೇ ಈಗ ಲಾಸ್ಟ್ ಡೇಟ್ ಫಾರ್ ಎಕ್ಸಾಂಪಲ್ ನಿಮಗೆ ಆಪ್ಷನ್ ಎಂಟ್ರಿ ಪೇಜಲ್ಲಿ ಜುಲೈ 14 ತೋರಿಸ್ತಿದೆ. KCET ಡೈರೆಕ್ಟ್ ಪೋಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಮಾಡೋವಾಗ 14ನೇ ತಾರೀಕು ಕೊಟ್ಟಿದ್ದಾರೆ. ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದಪ್ಪ. ಅಂದರೆ ನೀಟು ಎರಡು ಕೂಡ ಕಂಬೈಂಡ್ ಆಗೋವರೆಗೂ ಅಂತಂದರೆ ಈ ಕಂಡೀಷನ್ ಅಂದರೆ KCET ಆ್ಯಂಡ್ ನೀಟ್ ಎರಡು ಕೂಡ ಕಂಬೈಂಡ್ ಆಗೋ ಕಂಡೀಷನ್ನವರು ಕೂಡ ಪೋಸ್ಟ್ ಮಾರ್ಕ್ ಅಲಾಟ್ಮೆಂಟೇ ಮಾಡಲ್ಲ. ಜಸ್ಟ್ ಏನಪ್ಪ ಅಂದರೆ ಡೇಟ್ ಮುಂದಕ್ಕೆ ಹಾಕೊಂತ ಹೋಗೋದಪ್ಪ. ಆಪ್ಷನ್ ಎಂಟ್ರಿ ಡೇಟ್ ಮುಂದಕ್ಕೆ ಹಾಕೊಂತ ಎಲ್ಲ ಒಂದು ಕೋರ್ಸಸ್ಗಳು ಬಂದಾದ ನಂತರ 1 to 3 days ಕೊಟ್ಟು ಆಮೇಲೆ ಡೈರೆಕ್ಟಾಗಿ ಪೋಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಮಾಡಿ
ಮಾಡಿ ಆಮೇಲೆ ಮತ್ತೆ ಇನ್ನೊಂದು ಟೈಮ್ ನಿಮಗೆ ರಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ವಾಪಸ್ ಎಡಿಟ್ ಮಾಡೋಕ್ಬಿಟ್ಟು ಆಮೇಲೆ ರಿಯಲ್ ಅಲಾಟ್ಮೆಂಟ್ ಕೊಡ್ಬೋದು. ಈ ರೀತಿಯೂ ಕೂಡ ಆಗೋ ಚಾನ್ಸಸ್ ಈ ವರ್ಷ ಇದೆ. ಸೊ ಒಂದೇನಪ್ಪ ಅಂದರೆ ಕ್ಲಿಯರಾಗಿ ನಮ್ಮ ಕೆ ಕಡೆಯಿಂದ ಒಂದು ಶೆಡ್ಯೂಲ್ ಬರಬೇಕು. ಶೆಡ್ಯೂಲ್ ಬಂತಂದರೆ ಈ ಒಂದು ಎಲ್ಲ ಒಂದು ಪ್ರಶ್ನೆಗಳಿಗೆ ನಮಗೆ ಆನ್ಸರ್ ಸಿಗುತ್ತೆ. ಓಕೆ, ಇನ್ನೂ ಇವತ್ತು ಸಾಯಂಕಾಲ ಅನ್ನೋಷ್ಟರಲ್ಲೇ ಬರ್ತು ಅಂದ್ಕೊಂಡಿದ್ದೀನಿ. ಬಂತಂದರೆ ಖಂಡಿತವಾಗ್ಲೂ ಕೂಡ ನಮ್ಮದು ವಾಟ್ಸಪ್ ಗ್ರೂಪ್ ಆಯಿತು, ಇಲ್ಲಿ ಯೂಟ್ಯೂಬಲ್ಲಿ ಕೂಡ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಆಗಿರಿ. ಆ್ಯಂಡ್ ಮೋರ್ ಅಪ್ಡೇಟ್ಗೋಸ್ಕರ ನಿಮ್ಗೆ ಡೌಟ್ಸ್ ಇತ್ತಂದರೆ ಕಮೆಂಟ್ಸ್ ಎಲ್ಲ ಹಾಕಿ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಓಕೆ, ಅರ್ಥ ಆಯ್ತು ಅಂದ್ಕೊಂಡಿರ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.